ಸಮೀರ್ ಅಹಮದ್ ಖಾನ್ ಅವರ ದೆಹಲಿ ಗೇಮ್ ಪ್ಲಾನ್ ಮತ್ತು ದಾವಣಗೆರೆ ದಂಗಲ್. ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಫಸ್ಟ್ ಕನ್ನಡ. ಇದು ಎಡಿಟರ್ ಸ್ಪೆಷಲ್. ಇವತ್ತಿನ ಎಪಿಸೋಡ್ ನಲ್ಲಿ ನಾವು ಕರ್ನಾಟಕ ಪಾಲಿಟಿಕ್ಸ್ ನ ಒಂದು ಮೈಂಡ್ ಬ್ಲೋಯಿಂಗ್ ಸ್ಟ್ರಾಟಜಿ ಬಗ್ಗೆ ಡಿಕೋಡ್ ಮಾಡ್ತೀವಿ. ಗೆಳೆಯರೆ, ರಾಜಕೀಯದಲ್ಲಿ ಯಾರು ಯಾವಾಗ ಯಾವ ಕಾಯಿ ಮೂವ್ ಮಾಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ನೆಟ್ಫ್ಲಿಕ್ಸ್ ಥ್ರಿಲ್ಲರ್ ಗಿಂತ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇವತ್ತಿನ ನಮ್ಮ ಟಾಪಿಕ್ ಸೆಂಟರ್ ಆಫ್ ಅಟ್ರಾಕ್ಷನ್, ಕರ್ನಾಟಕದ ವಸತಿ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವ BZ ಜಮೀರ್ ಅಹಮದ್ ಖಾನ್. ಸತತ 5 ಬಾರಿ ಬೆಂಗಳೂರಿನ ಚಾಮರಾಜಪೇಟೆಯಿಂದ ಗೆದ್ದು ಬಂದಿರೋ ಈ ಲೀಡರ್ ಈಗ ದಿಢೀರನೆ ಮಿಡ್ಲ್ ಕರ್ನಾಟಕದ ಹಾರ್ಟ್ ಅಂದ್ರೆ ದಾವಣಗೆರೆ ಕಡೆ ಕಣ್ಣು ಹಾಕಿದ್ದಾರೆ. ದಾವಣಗೆರೆ ಲೋಕಸಭೆ ಅಥವಾ ಅಲ್ಲಿನ ಉಪಚುನಾವಣೆಯಲ್ಲಿ ಸ್ಪರ್ಧಿಸುವ ಅಥವಾ ತಮ್ಮ ಕ್ಯಾಂಡಿಡೇಟ್ ನಿಲ್ಲಿಸುವ ಬಗ್ಗೆ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಒಂದೇ ಒಂದ್ಸಲ ಯೋಚನೆ ಮಾಡಿ ನೋಡಿ, ಕೈಯಲ್ಲಿ ಬಡವರಿಗೆ ಲಕ್ಷಾಂತರ ಮನೆ ಕಟ್ಟಿಸ್ಕೊಡೋ ಪವರ್ಫುಲ್ ಮಿನಿಸ್ಟರ್ ಪೋಸ್ಟ್ ಇದೆ. ಆದ್ರೂ ಈ ಮನುಷ್ಯ ದಾವಣಗೆರೆಗೆ ಹೋಗಿ ಅಲ್ಲಿಂದ ದೆಹಲಿ ಪಾಲಿಟಿಕ್ಸ್ ಅಂದ್ರೆ MP ಆಗೋ ಸೇಫ್ ಝೋನ್ ಹುಡುಕ್ತಿದ್ದಾರ. ಇದರ ಹಿಂದಿರೋ ಮಾಸ್ಟರ್ ಪ್ಲಾನ್ ಏನು? ತನಿಖಾ ಸಂಸ್ಥೆಗಳ ಭಯನ ಅಥವಾ ಸಿದ್ದರಾಮಯ್ಯ ವರ್ಸಸ್ DKC ಫೈಟ್ ನಲ್ಲಿ ಸೇಫ್ ಆಗೋಕೆ ಆಗ್ತಿರೋ ಗೇಮ್ ಪ್ಲಾನ್? ಬನ್ನಿ ಇವತ್ತು ಈ ಪೊಲಿಟಿಕಲ್ ಚೆಸ್ ಬೋರ್ಡ್ ನ ಪೂರ್ತಿಯಾಗಿ ಅನ್ಬಾಸ್ ಮಾಡೋಣ. ದಾವಣಗೆರೆಯ ಬ್ಯಾಟಲ್ ಗ್ರೌಂಡ್ ಮತ್ತು ಫ್ಯಾಮಿಲಿ ಲೆಗಸಿ ಕಹಾನಿ ಶುರುವಾಗೋದು ದಾವಣಗೆರೆಯಿಂದ. ದಾವಣಗೆರೆ ಅಂದ್ರೆ ನಮಗೆಲ್ಲ ನೆನಪಾಗೋದು ಬೆಣ್ಣೆ ದೋಸೆ. ಆದ್ರೆ ಪಾಲಿಟಿಕ್ಸ್ ನಲ್ಲಿ ದಾವಣಗೆರೆ ಅಂದ್ರೆ ಶಾಮನೂರು ಫ್ಯಾಮಿಲಿ. 92 ವರ್ಷದ ಹಿರಿಯ ಮುತ್ಸದ್ದಿ ಶಾಮನೂರು ಶಿವಶಂಕರಪ್ಪನವರು ದಶಕಗಳಿಂದ ಈ ಕ್ಷೇತ್ರದ ಅನಭಿಷಕ್ತ ದೊರೆಯಾಗಿದ್ದರು. ಅವರ ನಿಧನದ ಬಳಿಕ ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಉಪಚುನಾವಣೆ ಎದುರಾಗಿದೆ. ರೀಸೆಂಟ್ ಆಗಿ ನಡೆದ 2024ರ ಲೋಕಸಭಾ ಎಲೆಕ್ಷನ್ ನಲ್ಲಿ ಇದೇ ಫ್ಯಾಮಿಲಿಯ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅಂದ್ರೆ ಸಚಿವ SS ಮಲ್ಲಿಕಾರ್ಜುನ್ ಪತ್ನಿ ಬರೋಬ್ಬರಿ 47.95% ವೋಟ್ ಶೇರ್ ಮತ್ತು 26,094 ಮತಗಳ ಅಂತರದಿಂದ ಬಿಜೆಪಿಯ ಗಾಯತ್ರಿ ಸಿದ್ದೇಶ್ವರ್ ಅವರನ್ನ ಸೋಲಿಸಿ ವಿಜಯ ಪತಾಕೆ ಹಾರಿಸಿದೆ. ಆದ್ರೆ ಈ ಊರಲ್ಲಿ ಈ ಫ್ಯಾಮಿಲಿ ಪವರ್ ಎಷ್ಟಿದೆ ಅಂತ ನೀವೇ ಊಹಿಸಿ. ಈಗ ಶಾಮನೂರು ಅವರ ನಿಧನದಿಂದ ಖಾಲಿಯಾಗಿರೋ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಅವರ ಮೊಮ್ಮಗ ಅಂದ್ರೆ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ಗೆ ಟಿಕೆಟ್ ಬೇಕು ಅಂತ ಸಚಿವ SS ಮಲ್ಲಿಕಾರ್ಜುನ್ ಪಟ್ಟು ಹಿಡಿದಿದ್ದಾರೆ. ಇದೇ ಟೈಮ್ಗೆ ಕರೆಕ್ಟ್ ಆಗಿ ಜಮೀರ್ ಅಹಮದ್ ಎಂಟ್ರಿ ಕೊಡ್ತಾರೆ. ಜಮೀರ್ ಅಹಮದ್ ಎಂಟ್ರಿಯ ಲಾಜಿಕ್ ಏನು ಗೊತ್ತಾ? ದಶಕಗಳಿಂದ ನಮ್ಮ ಮುಸ್ಲಿಂ ಸಮುದಾಯ ಶಾಮನೂರು ಫ್ಯಾಮಿಲಿಗೆ ವೋಟ್ ಹಾಕೊಂಡು ಬಂದಿದೆ. ಅವರು ಬದುಕಿದ್ದಾಗ ಕೊಟ್ಟ ಮಾತಿನಂತೆ ಈ ಬಾರಿ ಟಿಕೆಟ್ ಅಲ್ಪಸಂಖ್ಯಾತರಿಗೆ ಕೊಡ್ಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಜಮೀರ್ ಅಹಮದ್ ಖಾನ್. ಇದು ಮೇಲ್ನೋಟಕ್ಕೆ ಸೋಷಿಯಲ್ ಜಸ್ಟಿಸ್ ಅಂದ್ರೆ ಸಾಮಾಜಿಕ ನ್ಯಾಯದ ತರಹ ಕಂಡ್ರು ಒಳಗೊಳಗೆ ಇದು ಬೇರೆಯವರ ಅವಕಾಶವನ್ನ ಕಬಳಿಸುವ ಹೊಂಚು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಟಿಕೆಟ್ ದಂಗಲ್ ಜಮೀರ್ ವರ್ಸಸ್ ಮಲ್ಲಿಕಾರ್ಜುನ್. ಯಾವಾಗ ಜಮೀರ್ ಅವರು ದಾವಣಗೆರೆ ಟಿಕೆಟ್ ವಿಚಾರದಲ್ಲಿ ಮೂಗು ತೋರಿಸಿದ್ರು, ದಾವಣಗೆರೆ ಹುಲಿ SS ಮಲ್ಲಿಕಾರ್ಜುನ್ ಸುಮ್ಮನೆ ಕೂರ್ತಾರ. ದಾವಣಗೆರೆಯನ್ನ ತಮ್ಮ ಫ್ಯಾಮಿಲಿಯ ಟೆರಿಟರಿ ಅಂತ ಅಂದ್ಕೊಂಡಿರೋ ಮಲ್ಲಿಕಾರ್ಜುನ್ ಅವರು ಕ್ಯಾಮರಾ ಮುಂದೆ ಸಿಡಿದರು. ಮಲ್ಲಿಕಾರ್ಜುನ್ ಹೇಳಿದ್ದೇನು ಗೊತ್ತಾ? ಅವನ್ ಯಾರು ಇಲ್ಲಿ ಬಂದು ಮಾತಾಡೋಕೆ, ನಮ್ಮ ಕ್ಷೇತ್ರಗಳಿಗೂ ಇವೆಲ್ಲ ಸರಿ ಇರಲ್ಲ ಅಂತ ಏಕವಚನದಲ್ಲಿ ಜಮೀರ್ ವಿರುದ್ಧ ಕಿಡಿಕಾರಿದ್ದಾರೆ. ಹೈಕಮಾಂಡರ್ ಹೆಂಗೆ ಹೇಳ್ತಾರೆ ಹಂಗೆ ದುಡಿಯೋಣ. ಗೊತ್ತಿಲ್ಲ ನನಗೆ, ನಾನು ಕೇಳಕ್ ಹೋಗಿಲ್ಲ. ಇನ್ನು ಮೀಟಿಂಗ್ ಕರೀತಾರ, ಕರೆದಾಗ ಏನು ಅಂತ ಕೇಳೋಣ. ಒಟ್ಟು ಸೂಕ್ತ ಅಭ್ಯರ್ಥಿ ಬೇಕು ನಮಗೆ. ನಮ್ಮವರೆಲ್ಲ ಕುತ್ಕೊಂಡು ಒಂದು ಮೀಟಿಂಗ್ ಮಾಡಿ ಸೂಕ್ತವಾದಂಥ ಅಭ್ಯರ್ಥಿಗಳನ್ನ ನಮ್ದ್ರಾಗ ಒಮ್ಮತ ಐತಿ. ಎಲ್ಲ ಕಾರ್ಯಕರ್ತರು ಎಲ್ಲರೂ ಸೇರಿ ಅವ್ರ ಕಾರ್ಯಕರ್ತರು ಅಭಿಪ್ರಾಯ ತೆಗೆದುಕೊಂಡು ಒಂದು ನಿರ್ಧಾರ ತೆಗೆದುಕೊಳ್ತೀವಿ. ಯಾರು ನಮ್ಮ ಹತ್ರ ಬಂದಿಳಕ್ಕೆ, ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು. ಯಾರು ಬಂದು ಇಲ್ಲಿ ಮಾತಾಡಕ್ಕೆ, ಅವೆಲ್ಲ ಸರಿ ಇರಲ್ಲ. ಯಾರು ನಮ್ಮ ಹತ್ರ ಬಂದಿಳಕ್ಕೆ, ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು. ಯಾರು ಬಂದು ಇಲ್ಲಿ ಮಾತಾಡಕ್ಕೆ, ಅವೆಲ್ಲ ಸರಿ ಇರಲ್ಲ. ಈ ಗಲಾಟೆ ಈಗ ದಾವಣಗೆರೆ ರಸ್ತೆಗಳಿಂದ ಹಿಡಿದು ಹೈಕಮಾಂಡ್ ತನಕ ತಲುಪಿದೆ. ಇಲ್ಲಿ ನಾವು ಯುವಕರು ಕ್ರಿಟಿಕಲ್ ಆಗಿ ಯೋಚನೆ ಮಾಡಬೇಕಾದ ಪಾಯಿಂಟ್ ಹೊಂದಿದೆ. ಪ್ರಜಾಪ್ರಭುತ್ವದಲ್ಲಿ ಒಂದು ಕ್ಷೇತ್ರ ಯಾರಿಗೂ ಕಾಯಂ ಜಾಗೀರ್ ಅಲ್ಲ. ಕರೆಕ್ಟ್, ಹೊಸಬರಿಗೆ ಅವಕಾಶ ಸಿಗಬೇಕು, ಅದು ಕೂಡ ಕರೆಕ್ಟ್. ಆದ್ರೆ ಚಾಮರಾಜಪೇಟೆಯಲ್ಲಿ ಕೂತಿರೋ ಜಮೀರ್ ದಾವಣಗೆರೆಗೆ ಹೋಗಿ ನ್ಯಾಯ ಕೇಳುವುದು ಎಷ್ಟರ ಮಟ್ಟಿಗೆ ಸರಿ? ದಾವಣಗೆರೆಯಲ್ಲಿ ಹುಟ್ಟಿ ಬೆಳೆದು ಕಾಂಗ್ರೆಸ್ ಪಾರ್ಟಿಗಾಗಿ ದುಡಿದಿರೋ ಎಷ್ಟೋ ಲೋಕಲ್ ಕಾರ್ಯಕರ್ತರು ಇರ್ತಾರೆ ಅಲ್ವಾ? ಅವರ ಅವಕಾಶ ಕಿತ್ತುಕೊಂಡು
ತಾವು ಅಥವಾ ತಮ್ಮ ಶಿಷ್ಯರನ್ನ ಅಲ್ಲಿ ತಂದು ಕೂರಿಸೋದು ಅಂದ್ರೆ ಪ್ಯಾರಾಚೂಟ್ ಪೊಲಿಟಿಕ್ಸ್ ಯಾವ ಸೀಮೆಯ ಪ್ರಜಾಪ್ರಭುತ್ವ? ಇದು ಲೋಕಲ್ ಕಾರ್ಯಕರ್ತರ ಅಸ್ಮಿತೆ ಮತ್ತು ಹೊರಗಿನವರ ಹಸ್ತಕ್ಷೇಪದ ನಡುವಿನ ನೇರ ಯುದ್ಧ. ದೆಹಲಿ ಎಂಬ ಸೇಫ್ ಝೋನ್ ಮತ್ತು ಸಿದ್ದರಾಮಯ್ಯ ಬಣ. ಈಗ ಅಸಲಿ ಕಹಾನಿಗೆ ಬರೋದು. ಜಮೀರ್ಗೆ ಸಡನ್ ಆಗಿ ದೆಹಲಿ ಪಾಲಿಟಿಕ್ಸ್ ಅಂದ್ರೆ ಲೋಕಸಭೆ ಮೇಲೆ ಯಾಕಿಷ್ಟು ಪ್ರೀತಿ ಹುಟ್ಕೊಳ್ತು? ಇದರ ಹಿಂದಿರೋದು ಕಾಂಗ್ರೆಸ್ ಒಳಗಿನ ಸಿಎಂ ಕುರ್ಚಿಯ ಮ್ಯೂಸಿಕಲ್ ಚೇರ್ಗೆ. ಎಸ್, ನಿಮ್ಗೆಲ್ಲ ಗೊತ್ತಿರೋ ಹಾಗೆ 2023ರ ಬಂಪರ್ ಮೆಜಾರಿಟಿ ಬಂದ ನಂತರ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಪವರ್ ಶೇರಿಂಗ್ ಅಂದ್ರೆ ರೊಟೇಷನಲ್ ಸಿಎಂ ಅಗ್ರಿಮೆಂಟ್ ಆಗಿದೆ ಅನ್ನೋದು ಓಪನ್ ಸೀಕ್ರೆಟ್. ದಿನ ಬೆಳಗಾದರೆ ಸಾಕು ಡಿಕೆಶಿ ಬಣದವರು ದೆಹಲಿಗೆ ಹೋಗಿ ಸಿಎಂ ಬದಲಾವಣೆ ಮಾಡಿ ಅಂತ ಹೈಕಮಾಂಡ್ಗೆ ಪ್ರೆಷರ್ ಆಗಿದೆ. ಇಂಥ ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗ ಅಹಿಂದ ಒಕ್ಕೂಟದ ಪ್ರಬಲ ಮುಖವಾಗಿರೋ ಜಮೀರ್ ಅವರು ಸಿದ್ದರಾಮಯ್ಯನವರೇ ಫುಲ್ ಟರ್ಮ್ ಸಿಎಂ ಅಂತ ಡಿಕೆಶಿ ಬಣಕ್ಕೆ ಸವಾಲ್ ಹಾಕ್ತಾನೆ ಬರ್ತಿದ್ದಾರೆ. ಆದ್ರೆ ಪಾಲಿಟಿಕ್ಸ್ ನಲ್ಲಿ ಯಾರು ಯಾವಾಗ ಉರುಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಒಂದು ವೇಳೆ ಹೈಕಮಾಂಡ್ ಪ್ರೆಷರ್ಗೆ ಮಾಡಿದ್ರು ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಕೊಟ್ರೆ ನೆಕ್ಸ್ಟ್ ಡಿಕೆಶಿ ಸರ್ಕಾರದಲ್ಲಿ ಜಮೀರ್ಗೆ ಅವಕಾಶ ಸಿಗುತ್ತಾ? ಅದೇ ರೀತಿ ಜಮೀರ್ಗೆ ಈಗಿರೋ ಪವರ್ ಪ್ರೊಟೆಕ್ಷನ್ ಸಿಗುತ್ತಾ? ಡೌಟ್. ಸ್ಟೇಟ್ ಪಾಲಿಟಿಕ್ಸ್ ನಲ್ಲಿ ಮೂಲೆ ಗುಂಪಾಗೋ ಆತಂಕ ಜಮೀರ್ಗಿದೆ. ಅದಕ್ಕೆ ಮಳೆ ಬರೋ ಮುನ್ನವೇ ಛತ್ರಿ ರೆಡಿ ಮಾಡ್ಕೋ ಅನ್ನೋ ತರಹ ದೆಹಲಿಗೆ ಹೋಗಿ ನ್ಯಾಷನಲ್ ಲೆವೆಲ್ ನಲ್ಲಿ ಎಂಪಿ ಆಗ್ಬಿಟ್ರೆ ಸ್ಟೇಟ್ ಪಾಲಿಟಿಕ್ಸ್ ನ ಬಿಸಿ ತಟ್ಟಲ್ಲ. ದೆಹಲಿ ಅವರಿಗೆ ಒಂದು ರಾಜಕೀಯ ಅಭಯಾರಣ್ಯ, ಸೇಫ್ ಹೆವನ್ ಆಗತ್ತೆ ಅನ್ನೋದು ಪಕ್ಕಾ ಗೇಮ್ ಪ್ಲಾನ್. ಇಡೀ ಲೋಕಾಯುಕ್ತದ ತೂಗುಗತ್ತಿ ಮತ್ತು ರಕ್ಷಣಾ ತಂತ್ರ ಬರೀ ಆಂತರಿಕ ರಾಜಕೀಯ ಮಾತ್ರ ಅಲ್ಲ ಬಾಸ್. ಜಮೀರ್ ನಿದ್ದೆಗೆಡಿಸಿರೋದು ಇನ್ನೊಂದು ದೊಡ್ಡ ಭೂತ. ಅದೇ ಸೆಂಟ್ರಲ್ ಮತ್ತು ಸ್ಟೇಟ್ ತನಿಖಾ ಸಂಸ್ಥೆಗಳು. 2021ರಲ್ಲಿ ಐಎಂಎ ಹಗರಣದಲ್ಲಿ ಇಡಿ ಆಫೀಸರ್ಸ್ ಜಮೀರ್ ಮನೆ ಮೇಲೆ ರೇಡ್ ಮಾಡಿದ್ರು. ಆ ರೇಡ್ ಟೈಮ್ ನಲ್ಲಿ ಸಿಕ್ಕಿರೋ ಡೇಟಾ ಇಟ್ಕೊಂಡು ಕೇಂದ್ರ ಸರ್ಕಾರ ಕೂಡ ಗೇಮ್ ಮಾಡ್ತಿದೆ. ಈಗ ಅದೇ ಕೇಸ್ ಕರ್ನಾಟಕ ಲೋಕಾಯುಕ್ತದ ಅಂಗಳದಲ್ಲಿದೆ. ರೀಸೆಂಟ್ ಆಗಿ ಜಮೀರ್ ಅಹಮದ್ ಅವರಿಗೆ ಮತ್ತು ಅವರಿಗೆ 3.5 ಕೋಟಿ ಸಾಲ ಕೊಟ್ಟೆ ಅಂತ ಹೇಳಿರೋ ಉದ್ಯಮಿ ಕೆಜಿಎಫ್ ಬಾಬು ಅವರಿಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟು ವಿಚಾರಣೆ ಕೂಡ ಮಾಡಿದೆ. ಇನ್ನು ಜಮೀರ್ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಮನೆ ಮೇಲೂ ಲೋಕಾಯುಕ್ತ ದಾಳಿ ಆಗಿದೆ. ಈ ಟೈಟ್ ಸಿಚುವೇಶನ್ ನಲ್ಲಿ ಸ್ಟೇಟ್ ಮಿನಿಸ್ಟರ್ ಆಗಿ ಕಂಟಿನ್ಯೂ ಆದ್ರೆ ಅಪೋಸಿಷನ್ ಪಾರ್ಟಿ ಬಿಡುತ್ತಾ? ಡೈಲಿ ರಾಜೀನಾಮೆ ಕೇಳಿ ಸರ್ಕಾರದ ಮಾನ ಹರಾಜಾಗ್ತಾರೆ. ಅದೇ ಇವರು ದೆಹಲಿಗೆ ಹೋಗಿ ಎಂಪಿ ಆದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ನೋಡಿ ಸೆಂಟ್ರಲ್ ಗವರ್ನಮೆಂಟ್ ನನ್ನಂತ ಮೈನಾರಿಟಿ ಲೀಡರ್ಸ್ ಮೇಲೆ ದ್ವೇಷದ ರಾಜಕಾರಣ ಮಾಡ್ತಿದೆ ಅಂತ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋಕೆ. ಅದೇ ಇವರು ದೆಹಲಿಗೆ ಹೋಗಿ ಎಂಪಿ ಆದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ನೋಡಿ ಸೆಂಟ್ರಲ್ ಗವರ್ನಮೆಂಟ್ ನನ್ನಂತ ಮೈನಾರಿಟಿ ಲೀಡರ್ ಮೇಲೆ ದ್ವೇಷದ ರಾಜಕಾರಣ ಮಾಡ್ತಿದೆ ಅಂತ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋಕೆ. ನ್ಯಾಷನಲ್ ಮೀಡಿಯಾ ಅಟೆನ್ಷನ್ ಗ್ರಾಬ್ ಮಾಡೋಕೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಅಂತ ದಿಸ್ ಇಸ್ ಪ್ಯೂರ್ ಪ್ರೊಟೆಕ್ಷನ್ ಸ್ಟ್ರಾಟಜಿ. ಜನಸೇವೆ ವರ್ಸಸ್ ಸ್ವಾರ್ಥ ಪಾಲಿಟಿಕ್ಸ್. ಕೊನೆಯದಾಗಿ ಒಂದು ಕ್ರಿಟಿಕಲ್ ಕ್ವೆಶ್ಚನ್. ಜಮೀರ್ ಖಾನ್ ಅವರ ಕೈಯಲ್ಲಿ ಈಗ ವಸತಿ, ವಕ್ಫ್ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣದಂತ ಸೂಪರ್ ಪವರ್ಫುಲ್ ಖಾತೆಗಳಿವೆ. ಸಾವಿರಾರು ಕೋಟಿ ಬಜೆಟ್ ಇರೋ ಇಲಾಖೆಗಳು ಇವೆ. ಬಡವರಿಗೆ ಮನೆ ಕಟ್ಟಿಸ್ಕೊಡೋಕೆ, ವಕ್ಫ್ ಆಸ್ತಿ ಉಳಿಸೋಕೆ, ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಕೊಡೋಕೆ ಇದಕ್ಕಿಂತ ದೊಡ್ಡ ವೇದಿಕೆ ಬೇಕಾ? ಈ ರಿಯಲ್ ಎಕ್ಸಿಕ್ಯೂಟಿವ್ ಪವರ್ ನ ಬಿಟ್ಟು ಸೆಂಟ್ರಲ್ ನಲ್ಲಿ ವಿರೋಧ ಪಕ್ಷದ, ಯಾಕಂದ್ರೆ ದೆಹಲಿಯಲ್ಲಿ ಎನ್ಡಿಎ ಸರ್ಕಾರ ಇದೆ, ವಿರೋಧ ಪಕ್ಷದ ಸಾಲಲ್ಲಿ ಹೋಗಿ ಅಧಿಕಾರ ಇಲ್ಲದೆ ಬರೀ ಭಾಷಣ ಮಾಡ್ಕೊಂಡು ಕೂರೋಕೆ ಹೋಗ್ತಿರೋದು ಜನಸೇವೆ ಮಾಡೋಣ? ನೋ, ನೆವರ್, ಖಂಡಿತ ಅಲ್ಲ. ತಮ್ಮ ವೈಯಕ್ತಿಕ ರಕ್ಷಣೆಗೆ, ಫ್ಯೂಚರ್ ಸೆಕ್ಯೂರಿಟಿಗೆ ಮತ್ತು ಮಲ್ಲಿಕಾರ್ಜುನ್ ಫ್ಯಾಮಿಲಿ ಜೊತೆಗಿನ ಈಗೋ ಕ್ಲಾಶ್ಗೆ. ಎಸ್, ಇದರ ಸಾಧಕ ಬಾಧಕ ನೋಡೋದಾದ್ರೆ ಪಾಯಿಂಟ್ ನಂಬರ್ 1 ಸಾಧಕ ಅಂದ್ರೆ ಪ್ರೋಸ್. ದಾವಣಗೆರೆಯಲ್ಲಿ ಶಾನೂರು ಫ್ಯಾಮಿಲಿ ಏಕಸ್ವಾಮ್ಯ ಮುರಿಯಬಹುದು. ನ್ಯಾಷನಲ್ ಲೆವೆಲ್ ನಲ್ಲಿ ಮೈನಾರಿಟೀಸ್ಗೆ ಒಬ್ಬ ಸ್ಟ್ರಾಂಗ್ ವಾಯ್ಸ್ ಸಿಗಬಹುದು. ಜೊತೆಗೆ ಜಮೀರ್ಗೆ ಸಿಎಂ ಫೈಟ್ ನಿಂದ ಸೇಫ್ ಎಕ್ಸಿಟ್ ಸಿಗಬಹುದು. ಬಾಧಕ ಅಂದ್ರೆ ಕಾನ್ಸ್. 5 ಬಾರಿ ಗೆಲ್ಲಿಸಿದ ಚಾಮರಾಜಪೇಟೆ ಜನರಿಗೆ ಮಾಡುವ ದ್ರೋಹವಿದು. ಲೋಕಲ್ ವರ್ಕರ್ಸ್ ಅವಕಾಶ ಕಬಳಿಸಿದಂತಾಗತ್ತೆ. ಕಾಂಗ್ರೆಸ್ನ ಆಂತರಿಕ ಕಚ್ಚಾಟದಿಂದ ಅಂತಿಮವಾಗಿ ಲಾಭ ಆಗೋದು ಬಿಜೆಪಿಗೆ. ಎಲ್ಲಕ್ಕಿಂತ ಹೆಚ್ಚಾಗಿ ಎಕ್ಸಿಕ್ಯೂಟಿವ್ ಪವರ್ ಕಳ್ಕೊಂಡು ಬಡವರಿಗೆ ಮಾಡಬಹುದಾದ ನೇರ ಸೇವೆಯನ್ನ ಅರ್ಧಕ್ಕೆ ಬಿಟ್ಟಂತಾಗುತ್ತೆ ಜಮೀರ್ ಖಾನ್. ಸೊ ಫ್ರೆಂಡ್ಸ್,
ಇದಾಗಿತ್ತು ಜಮೀರ್ ಅಹಮದ್ ಅವರ ದಾವಣಗೆರೆ ಮತ್ತು ದೆಹಲಿ ಗೇಮ್ ಪ್ಲಾನ್ ನ ಕಂಪ್ಲೀಟ್ ಪೋಸ್ಟ್ ಮಾರ್ಟಮ್. ಅಧಿಕಾರ ಇರೋದು ಜನಸೇವೆಗೆ ಬಳಕೆ ಆಗಲಿಕ್ಕೆ ಹೊರತು ಲೀಡರ್ಗಳ ಸೇಫ್ ಝೋನ್ ಗುರಾಣಿಯಾಗಿ ಅಲ್ಲ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಯುವಕರಾದ ನಾವು ಕ್ಯಾಂಡಿಡೇಟ್ಸ್ ನ ಬ್ಲೈಂಡ್ ಆಗಿ ಫಾಲೋ ಮಾಡದೆ ಈ ತರಹ ಕ್ರಿಟಿಕಲ್ ಆಗಿ ಲಾಜಿಕ್ ಇಟ್ಕೊಂಡು ಕ್ವೆಶ್ಚನ್ ಮಾಡೋದು ಕಲಿಬೇಕು. ನಿಮ್ಮ ಪ್ರಕಾರ ಜಮೀರ್ ಅವರ ಈ ನಡೆ ಸರಿಯಾ? ದಾವಣಗೆರೆ ಜನ ಹೊರಗಿನವರನ್ನ ಒಪ್ಕೊಳ್ತಾರಾ? ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದ್ರೆ ಇದು ಕೇವಲ ಸುದ್ದಿ ಅಥವಾ ಸುದ್ದಿಯ ವಿಶ್ಲೇಷಣೆ ಅಲ್ಲ, ಇದೊಂದು ಚಳುವಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.